ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ನೀವೆಲ್ಲಿ ನೋಡ್ಬೋದು ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ವಿಡಿಯೋ ಇದಾಗಿದೆ. ಸೊ ಟರ್ಮ್ 2ನ ಎಲ್ಲ ಚಾಪ್ಟರ್ಸ್ ಬ್ಲೂ ಪ್ರಿಂಟ್ನ ಪ್ರಕಾರ ಯಾವ್ದು ಮ್ಯಾಪ್ ವರ್ಕ್ಗೆ ಬರುತ್ತೋ ಸೊ ಆ ಮ್ಯಾಪ್ ವರ್ಕ್ಗಳನ್ನ ನಾನು ಇವಾಗ ಮಾಡ್ತಾ ಹೋಗ್ತೀನಿ ಮಕ್ಕಳೇ. ಸೊ ತಡ ಮಾಡ್ದಿರ ಶುರು ಮಾಡೇ ಬಿಡೋಣ. ಓಕೆ, ಸೊ ಈ 3 ಚಾಪ್ಟರ್ಸ್ ಇದೆ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಮ್ಯಾಪ್ ವರ್ಕ್ಗೆ ಬರುವಂಥ ಚಾಪ್ಟರ್ಸ್ಗಳು. ಇಂಡಿಯಾ ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸಸ್, ಓರ್ಸ್ ಆ್ಯಂಡ್ ಮೈನ್ಸ್. ಓಕೆ, ಸೊ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು. ಇಂಡಿಯಾ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಅದರಲ್ಲಿ ಪೋರ್ಟ್ಸ್ ಆ್ಯಂಡ್ ಏರ್ಪೋರ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಾರಿಗೆ ಮತ್ತು ಸಂವಹನದಲ್ಲಿ. ಆ್ಯಂಡ್ ಮೇಜರ್ ಇಂಡಸ್ಟ್ರೀಸಲ್ಲಿ ಸ್ಥಳಗಳು, ಪ್ಲೇಸಸ್. ಸೊ ಆ ಇಂಡಸ್ಟ್ರಿ ಎಲ್ಲಿ ಲೊಕೇಟ್ ಆಗಿದೆ ಅಂತ ಇದೆಯಲ್ಲ, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ ಮಕ್ಕಳೇ? ಓರ್ಸ್ ಆ್ಯಂಡ್ ಮೈನ್ಸು, ಪೋರ್ಟ್ಸ್ ಆ್ಯಂಡ್ ಏರ್ಪೋರ್ಟ್ಸು, ಪ್ಲೇಸಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓರ್ಸ್ ಆ್ಯಂಡ್ ಮೈನ್ಸ್ ಅಂದರೆ ಯಾವ ಓರು ಅಂತ ಅಲ್ಲ, ಯಾವ ಓರ್ ಎಲ್ಲಿ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ತಡ ಮಾಡ್ದಿರ ಫಸ್ಟ್ ಇಂಡಿಯಾ ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸಸ್ಸಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಪ್ಲೇಸಸ್ ಯಾವುದು ಅಂತ ನೋಡ್ಕೊಬರೋಣ. ಓಕೆ, ಎಸ್. ಸೊ ಇದು ಫಸ್ಟ್ ನಾವು ನೋಡ್ತಾ ಇರೋದು ಇಲ್ಲಿ ಐರನ್ ಓರ್. ಸೊ ಕಬ್ಬಿಣದ ಅದಿರು ಎಲ್ಲೆಲ್ಲಿ ಸಿಗುತ್ತೆ ಅಂತ ಕರ್ನಾಟಕದಲ್ಲಿ. ಸೊ 4 ಜಾಗಗಳಿದೆ: ಕೆಮ್ಮಣ್ಗುಂಡಿ, ಹೊಸಪೇಟೆ, ಸಂದೂರ್ ಹಾಗೂ ಕುದುರೆಮುಖ್. ಇವು 4 ಜಾಗಗಳಲ್ಲಿ ನಾವು ಕಬ್ಬಿಣದ ಅದಿರನ್ನು ನೋಡ್ಬೋದು ಕರ್ನಾಟಕದಲ್ಲಿ. ಓಕೆನಾ? ಯಾವುದೇ ಒಂದು ಮ್ಯಾಪ್ ವರ್ಕ್ ನೀವು ಗೊತ್ತು ಮಾಡ್ಕೋಬೇಕು, ನೆನಪಲ್ಲಿ ಇಟ್ಕೋಬೇಕು ಅಂತಂದರೆ ಸ್ಟೇಟ್ಸ್ನ ನೆನಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಆ ಸ್ಟೇಟಲ್ಲಿ ಅಲ್ಲೇ ಕರೆಕ್ಟಾಗಿ ಪಾಯಿಂಟ್ ಮಾಡಬೇಕು ಅಂತ ಏನಿಲ್ಲ. ಹೆಚ್ಚು ಕಮ್ಮಿ 1-2 ಸೆಂಟಿಮೀಟರ್ ಆ ಕಡೆ ಈ ಕಡೆ ಹೋದರೂ ಪರವಾಗಿಲ್ಲ. ಬಟ್ ಅದೇ ಸ್ಟೇಟಲ್ಲಿ ಇರಬೇಕು, ಅದೇ ಜಾಗದಲ್ಲಿ ಇರಬೇಕು. ಅಂದರೆ ಲೈಕ್ ನಾರ್ತ್ ಅಂದರೆ ನಾರ್ತ್, ಸೌತ್ ಅಂದರೆ ಸೌತ್. ಇವಾಗ ದಕ್ಷಿಣಕ್ಕೆ ಬರುತ್ತೆ ಕರ್ನಾಟಕದಲ್ಲಿ ಅಂತಂದರೆ ಅಲ್ಲಿರಬೇಕು ಬೇಸಿಕಲಿ. ಅರ್ಥ ಆಯ್ತಾ? ಎಲ್ಲಾದರೂ ಕರ್ನಾಟಕದಲ್ಲಿ ಹಾಕ್ಬೋದು ಅಂತ ಅಲ್ಲ, ಬಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಅನ್ನೋದು ಮ್ಯಾಟ್ರು. ಓಕೆ, ಸೊ ಈ 4 ಬರೋದು ಕರ್ನಾಟಕದಲ್ಲಿ. ಆಲ್ರೆಡಿ ಇಲ್ಲಿ ಕರ್ನಾಟಕ ಅಂತ ಹಾಕಿದ್ದೀನಿ. ಸೊ ಕರ್ನಾಟಕ ಬರುವಂಥ ಜಾಗ ಇದು. ಓಕೆನಾ? ಸೊ ಫಸ್ಟ್ ಕೆಮ್ಮಣ್ಗುಂಡಿ, ಸೆಕೆಂಡ್ ಬಂದ್ಬಿಟ್ಟು ಹೊಸಪೇಟೆ ಇಲ್ಲಿ ಬರುತ್ತೆ ಸ್ವಲ್ಪ ಮೇಲೆ, ಅದಾದಮೇಲೆ ಸಂದೂರ್ ಮಧ್ಯದಲ್ಲಿ ಬರುತ್ತೆ, ಅದಾದಮೇಲೆ ಕುದುರೆಮುಖ ಇಲ್ಲಿ ಲಾಸ್ಟಲ್ಲಿ ನೋಡ್ಬೋದು ನೀವು. ಓಕೆ, ಸೊ ಇದು ಬೇಸಿಕಲಿ ಕರ್ನಾಟಕ ಇರುವಂಥ ಜಾಗ. ಸೊ ಒಂದು ಕ್ಲಸ್ಟರ್ ಆಗಿ ನೀವು ನೆನಪಿಟ್ಕೋಬೇಕು. ಓಕೆ, ನೆಕ್ಸ್ಟು ಗೋಲ್ಡ್ ಓರ್ ಇನ್ ಕರ್ನಾಟಕ. ಸೊ ಚಿನ್ನದ ಅದಿರು ಸಿಗುವಂಥ ಜಾಗಗಳು ಕರ್ನಾಟಕದಲ್ಲಿ ಕೋಲಾರ ಆಗಿದೆ, ರಾಯಚೂರು, ಹಟ್ಟಿ. ಆ್ಯಂಡ್ ಹಟ್ಟಿ ವೆರಿ ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸುಮಾರು ಸತಿ ಕೇಳಿರೋ ಅಂಥ ಒಂದು ಕ್ವೆಶ್ಚನ್ ಇದು ಮ್ಯಾಪ್ ವರ್ಕ್ಗೆ. ಓಕೆನಾ? ಸೊ ಅಗೇನ್ ಇದು ಈ ಒಂದು ಕ್ಲಸ್ಟರಲ್ಲೇ ಬರುತ್ತೆ. ಓಕೆ, ಸೊ ಇಲ್ಲಿ ಅರೇಬಿಯನ್ ಸಿ ಬರುತ್ತೆ, ಬೇ ಆಫ್ ಬೆಂಗಾಲ್. ಓಕೆ, ಸೊ ಕೋಲಾರ, ರಾಯಚೂರು ಹಾಗೂ ಹಟ್ಟಿ. ಅಗೇನ್ ಸೀಕ್ವೆನ್ಸ್ ಆರ್ಡರಲ್ಲೇ ನಾನು ಹಾಕಿದ್ದೀನಿ. ಓಕೆ, ಸೊ ಹಟ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ ಮಕ್ಕಳೇ? ನೆಕ್ಸ್ಟು ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್. ಇಷ್ಟೇ ಇರೋದು ಮಕ್ಕಳೇ, ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಮೇಜರಾಗಿ ವೆರಿ ಇಂಪಾರ್ಟೆಂಟ್ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಎಸ್, ಸೊ ಇದು ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಚಾಪ್ಟ್ರಿಂದ ನಾನೇನು ಹೇಳಿದೆ, ಪೋರ್ಟ್ಸು ಮತ್ತು ಏರ್ಪೋರ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾನು ತೋರಿಸಿರೋವಂಥ ಪಾಯಿಂಟರ್ಸ್ ಪೋರ್ಟ್ಸ್ಗಳಾಗಿದೆ, ಅಂದರೆ ಸಮುದ್ರಕ್ಕೆ ಹತ್ತಿರವಾಗಿರುವಂಥದ್ದು. ಓಕೆ, ಸಮುದ್ರದ ತೀರದಲ್ಲಿ ಇರುವಂಥದ್ದೇ ನಾವು ಪೋರ್ಟ್ಸ್ ಅಂತ ಹೇಳೋದು. ಸೊ ಬೇಸಿಕಲಿ ಹಡಗುಗಳು ನಿಂತ್ಕೊಳ್ಳೋಂಥ ಜಾಗ, ಬಂದರುಗಳು. ಓಕೆ, ಸೊ ಅದಕ್ಕೆ ಪಾಯಿಂಟರ್ಸ್ ಇಲ್ಲಿದೆ. ಓಕೆ, ಸೊ ಪಶ್ಚಿಮಕ್ಕೆ ಬರೋದನ್ನು ವೆಸ್ಟ್ ಕೋಸ್ಟ್ ಅಂತ ಹೇಳ್ತೀವಿ, ಈ ಸೈಡ್ ಪೂರ್ವಕ್ಕೆ ಬರೋದನ್ನು ನಾವು ಈಸ್ಟ್ ಕೋಸ್ಟ್ ಅಂತ ಹೇಳ್ತೀವಿ. ಓಕೆನಾ ಮಕ್ಕಳೇ? ಸೊ ಪಶ್ಚಿಮದ ನೋಡಿ ಕಾಂಡ್ಲಾ, ಮುಂಬೈ, ನವಶೇವ. ಸೊ ಇದೆರಡೂ ಮುಂಬೈಯಲ್ಲೇ ಬರೋದು. ಸೊ ನವಶೇವ ಯಾಕೆ ಶುರು ಆಯಿತು ಅಂತಂದರೆ ಮುಂಬೈಯಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿದ್ದ ಕಾರಣ, ಸೊ ಸಿಕ್ಕಾಪಟ್ಟೆ ಡೆನ್ಸಿಟಿ ಇತ್ತು ಅಂತ. ಸೊ ಹಾಗಾಗಿ ಮುಂಬೈ, ನವಶೇವ ಎರಡೂ ನಿಮಗೆ ಮಹಾರಾಷ್ಟ್ರ ಕಡೆ ಬರೋದು. ಓಕೆ, ಅದಾದಮೇಲೆ 4ನೇದು ಮರ್ಮಗೋವಾ, ನ್ಯೂ ಮ್ಯಾಂಗ್ಳೂರ್ ಹಾಗೂ ಕೊಚ್ಚಿ. ಸೊ ಸೀಕ್ವೆನ್ಸ್ ಆರ್ಡರಲ್ಲೇ ಹಾಕಿದ್ದೀನಿ. ಓಕೆನಾ? ನೆಕ್ಸ್ಟ್ ಬರೋ ಅಂಥದ್ದು ಹಿಂಗೆ ಹಾಕಿದ್ದೀವಿ ನೋಡಿ. ಸೊ ಫಸ್ಟ್ ಬರೋದು ಟುಟುಕೋರಿನ್, ಅದಾದಮೇಲೆ ಕೊಚ್ಚಿನ್ ಬರುತ್ತೆ. ಓಕೆ, ಅದಾದಮೇಲೆ ವಿಶಾಖಪಟ್ಟಣಂ ಬರುತ್ತೆ. ಆ್ಯಂಡ್ ಇವು 3 ಒಂದು ಕ್ಲಸ್ಟರ್ ಆಗಿ ನೆನ್ಪಿಟ್ಕೊಂಡ್ವಿ. 10, 11, 12 ಯಾವುದು? ಪಾರದೀಪ್, ಹಲ್ದಿಯಾ ಹಾಗೂ ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್. ಸೊ ಕೋಲ್ಕತ್ತಾ ಮತ್ತು ಹಲ್ದಿಯಾನು ಸೇಮ್. ಇನ್ನು ಮುಂಬೈ ಮತ್ತು ನವಶೇವ ಏನಿದೆಯೋ ಸೇಮ್ ಕೇಸು, ಕೋಲ್ಕತ್ತಾ ಮತ್ತು ಹಲ್ದಿಯಾ ಕೂಡ. ಸೊ ಕೋಲ್ಕತ್ತಾ ಬೇಸಿಕಲಿ ತುಂಬ ಟ್ರಾಫಿಕ್ ಇರುತ್ತೆ. ಓಕೆ, ಸೊ ಹಾಗಾಗಿ ಹಲ್ದಿಯಾನ ಶುರು ಮಾಡ್ತಾರೆ. ಓಕೆನಾ ಮಕ್ಕಳೇ? ಸೊ ಇದು ಪೋರ್ಟ್ಸ್, ವೆರಿ ಇಂಪಾರ್ಟೆಂಟ್ ಪೋರ್ಟ್ಗಳು ಆಗಿದೆ. ಓಕೆ, ಆ್ಯಂಡ್ ಏರ್ಪೋರ್ಟ್ಸಿಗೆ ಬಂದರೆ
ಅಗೇನ್ ಸ್ಟೇಟ್ಸ್ನ ನೆನ್ಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಓಕೆ, ಸೊ ಮುಂಬೈ ಅಂದಿದ ತಕ್ಷಣ ಮಹಾರಾಷ್ಟ್ರ, ಡೆಲ್ಲಿ ನೆನ್ಪಿಟ್ಕೊಂಡಿರ್ಬೇಕು. ಕೋಲ್ಕತ್ತಾ ಅಂದಿದ ತಕ್ಷಣ ವೆಸ್ಟ್ ಬೆಂಗಾಲ್. ಓಕೆ, ಸೊ ಆ ಥರ ನೀವು ನೆನ್ಪಿಟ್ಕೊಂಡಿರಬೇಕು. ಆ್ಯಂಡ್ ಏರ್ಪೋರ್ಟ್ಸ್ಗಳ ಹೆಸರು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಛತ್ರಪತಿ ಶಿವಾಜಿ ಮಹಾರಾಷ್ಟ್ರದವರು. ಸೊ ಯಾವ ಹೆಸರು ಕೊಟ್ಟಿದ್ದಾರೋ ಅದು ಆ ಒಂದು ಸಿಟಿಗೆ ಅಥವಾ ಆ ಒಂದು ಸ್ಟೇಟ್ಗೆ ಸಿಂಬಾಲಿಕ್ ಆಗಿ ಇಟ್ಟಿರೋ ಅಂಥದ್ದು. ಓಕೆ, ಬೆಂಗಳೂರು ಬರೋ ಅಷ್ಟೊತ್ತಿಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಓಕೆ, ಸೊ ಆ ಥರ ಸೊ ಹೆಸರನ್ನ ನೆನ್ಪಿಟ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಮುಂಬೈ ಛತ್ರಪತಿ ಶಿವಾಜಿ ಮಹಾರಾಜ್ ಎಲ್ಲಿ ಬರುತ್ತೆ? ಸೊ ಬಾಂಬೆ, ಮುಂಬೈ. ಓಕೆ, ಸೊ ಡೆಲ್ಲಿ ಇಂದಿರಾ ಗಾಂಧಿ, ಇದು ಡೆಫಿನೆಟ್ ಆಗಿ ಬಿಕಾಸ್ ನಮ್ಮ ಕ್ಯಾಪಿಟಲ್ ಆಗಿರೋದ್ರಿಂದ ಅದು ಎಲ್ಲಿ ಬರುತ್ತೆ ಡೆಲ್ಲಿ ಪಾಯಿಂಟರ್ ನೆನ್ಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಕೋಲ್ಕತ್ತಾ ಸುಭಾಷ್ ಚಂದ್ರ ಬೋಸ್ ಏರ್ಪೋರ್ಟ್, ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್ ಸೈಡಲ್ಲಿ ಬರುತ್ತೆ. ಚೆನ್ನೈ ಅಂದಿದ ತಕ್ಷಣ ಇಲ್ಲಿ ಬರುತ್ತೆ. ಓಕೆ, ಕೆಳಗಡೆ. ಆ್ಯಂಡ್ ದೆನ್ ಬ್ಯಾಂಗ್ಳೂರ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಓಕೆ, ಆ್ಯಂಡ್ ದೆನ್ ಸ್ವಲ್ಪ ಮೇಲೆ ಬಂದರೆ ರಾಜೀವ್ ಗಾಂಧಿ ಏರ್ಪೋರ್ಟ್ ಹೈದ್ರಾಬಾದ್. ಓಕೆ ಮಕ್ಕಳೇ, ನೆಕ್ಸ್ಟು ಅಹಮದಾಬಾದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಓಕೆ, ಗುಜರಾತ್ ಸರ್ದಾರ್ ವಲ್ಲಭಾಯ್ ಪಟೇಲ್. ಗೋವಾದಲ್ಲಿ ಮನೋಹರ್. ಓಕೆ, ಮೋಪಾ ಅಂತ ಹೇಳ್ತೀವಿ ಮನೋಹರ್. ಆ್ಯಂಡ್ ಗುವಾಹಟಿ. ಓಕೆ, ಇಲ್ಲಿ ಅಸ್ಸಾಂ ಲೋಕಪ್ರಿಯ ಗೋಪಿನಾಥ ಬಾರ್ಡೋಲಿ ಅಂತ ಹೇಳ್ತೀವಿ. ಓಕೆ, ಸೊ ಇದು ಅಸ್ಸಾಂ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್ ಅಗೇನ್ ಮ್ಯಾಂಗ್ಳೂರ್. ದೆನ್ ಲಕ್ನೌ ಹಾಗೂ ಅಯೋಧ್ಯೆ ಇದು ನೆನಪಿ. ಓಕೆ, ಸೊ ಲಕ್ನೋಗಿಂತ ಒಂದು ಸ್ವಲ್ಪ ಮೇಲೆ ಬರುತ್ತೆ ಅಯೋಧ್ಯೆ. ನಾವು ಇಲ್ಲಿ ಯಾಕೆ ಹಾಕಿದ್ದೀವಿ ಅಂತಂದರೆ ಇಲ್ಲಿ ಜಾಗ ಇಲ್ಲ, ಆ ಒಂದು ಕಾರಣಕ್ಕೆ ಇಲ್ಲಿ ಹಾಕಿರೋ ಅಂಥದ್ದು. ಓಕೆ, ಸೊ ಲಕ್ನೋ ಹೊಸದಾಗಿ ಶುರು ಆಗಿರೋ ಅಂಥದ್ದು ಚೌಧರಿ ಚರಣ್, ಹಾಗೂ ಅಯೋಧ್ಯೆ ಮಹರ್ಷಿ ವಾಲ್ಮೀಕಿ. ಓಕೆನಾ, ಸೊ ಇವು ಏರ್ಪೋರ್ಟ್ಸ್ಗಳು ಆಗಿದೆ. ಓಕೆ, ಸೊ ಪೋರ್ಟ್ಸ್ ಆ್ಯಂಡ್ ಏರ್ಪೋರ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ. ಎಸ್, ಸೊ ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಇಂಡಸ್ಟ್ರೀಸ್. ಸೊ ಭಾರತ ಮೇಜರ್ ಇಂಡಸ್ಟ್ರೀಸ್ಗಳಲ್ಲಿ ಬರುವಂಥ ಸ್ಥಳಗಳು ಯಾವ್ದ್ಯಾವುದು ಅಂತ ಇವಾಗ ನೋಡ್ತಾ ಹೋಗೋಣ. ಓಕೆ, ಟಿಸ್ಕೋ, ವಿಸ್ಕೋ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೆಲ್ಲ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಕಂಪನಿಗಳು ಆಗಿದೆ. ಓಕೆನಾ ಮಕ್ಕಳೇ? ಆ್ಯಂಡ್ ಮೇಜರ್ಲಿ ನಿಮ್ಗೆ ಇಲ್ಲೊಂದು ಪಾಯಿಂಟ್ ಏನು ನೆನ್ಪಿಟ್ಕೋಬೇಕಪ್ಪ ಅಂತಂದರೆ ಕ್ಲಸ್ಟರ್. ಇಲ್ಲಿ ನೋಡಿ, ಇಲ್ಲಿ 1 2 3 5 ನೆಕ್ಸ್ಟ್ ಸ್ಲೈಡಲ್ಲೂ ಬರುತ್ತೆ. ಓಕೆ, ಸೊ ಇದೆಲ್ಲ ಒಂದು ಕಡೆ ಇದೆ. ಅದು ಯಾವ ಸ್ಟೇಟ್ ಆಗಿದೆ? ಮೋಸ್ಟ್ಲಿ ವೆಸ್ಟ್ ಬೆಂಗಾಲ್, ಜಾರ್ಖಂಡ್ ಜಾಗ ವೆಸ್ಟ್ ಬೆಂಗಾಲ್ ಆಗಿದೆ. ಓಕೆನಾ? ಸೊ ಈ ಕ್ಲಸ್ಟರ್ನ ನೆನ್ಪಿಟ್ಕೊಂಡಿದ್ರೆ ಸಾಕು, ನಿಮಗೆ ಇಂಡಸ್ಟ್ರೀಸ್, ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಈಸಿಯಾಗಿ ನೆನಪಾಗ್ಬಿಡುತ್ತೆ. ಓಕೆ, ಸೊ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಇಸ್ಕೋ ಬೇರಂಪುರ್ ವೆಸ್ಟ್ ಬೆಂಗಾಲದಲ್ಲಿ ಬರುವಂಥದ್ದು. ಓಕೆನಾ? ನೆಕ್ಸ್ಟ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಆಟ್ ದುರ್ಗಾಪುರ್, ಅಗೇನ್ ವೆಸ್ಟ್ ಬೆಂಗಾಲ್. ಓಕೆ, ಸ್ವಲ್ಪ ಕೆಳಗಡೆಗೆ ಬರುತ್ತೆ. ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಆಟ್ ಬೊಕಾರೋ, ಜಾರ್ಖಂಡ್, ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಇಲ್ಲಿ ಬರುತ್ತೆ. ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಸೇಲಂ, ತಮಿಳ್ನಾಡು ಅಲ್ಲಿರೋದು, ಸ್ವಲ್ಪ ಕೆಳಗಡೆ, ಆಬ್ವಿಯಸ್ಲಿ ಸೌತ್ ಇಂಡಿಯಾ, ಸೊ ತಮಿಳ್ನಾಡು ಅಲ್ಲಿ ಹಾಕಬೇಕು. ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಆಟ್ ರಾಕೆಲಾ, ಒರಿಸ್ಸಾ, ಸ್ವಲ್ಪ ಈ ಕಡೆ, ವೆಸ್ಟ್ ಬೆಂಗಾಲ್ಗಿಂತ ಸ್ವಲ್ಪ ಈ ಕಡೆ ಬರುತ್ತೆ, ಒರಿಸ್ಸಾ ಇಲ್ಲಿ 5th ಒನ್. ಅರ್ಥ ಆಯ್ತಾ ಮಕ್ಕಳೇ? ಸೊ ಬೇಸಿಕಲಿ ಯಾವ್ದು ನೀವು ಇಷ್ಟೊತ್ತವರೆಗೂ ನಾವು ಹೇಳ್ಕೊಟ್ಟಿರೋದ್ರಲ್ಲಿ ನಿಮ್ಗೆ ಅರ್ಥ ಆಗಿರೋದು ಏನಪ್ಪ ಅಂತಂದರೆ ಸ್ಟೇಟ್ಸ್ನ ನೆನ್ಪಿಟ್ಕೊಂಡಿರ್ಬೇಕು, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬರುವಂಥದ್ದು ಅಗೇನ್ ಜಾರ್ಖಂಡ್. ಸೊ ಆ ಕ್ಲಸ್ಟರಲ್ಲೇ ಬರುತ್ತೆ. ಓಕೆ, ಸೊ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಟಿಸ್ಕೋ ಆಟ್ ಜಮ್ಶೆದ್ಪುರ್ ಆಫ್ ಜಾರ್ಖಂಡ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಆಟ್ ಭಿಲಾಯ್, ಛತ್ತೀಸ್ಗಢ, ಸ್ವಲ್ಪ ಈ ಕಡೆ ಬಂದು ಮಧ್ಯದಲ್ಲಿ ಆಲ್ಮೋಸ್ಟ್. ಓಕೆ, ಸೊ ಅಲ್ಲಿ ಛತ್ತೀಸ್ಗಢ ಬರುತ್ತೆ, ಭಿಲಾಯ್ ಜಾಗ, ಅಲ್ಲೊಂದು ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಇದೆ. ಆ್ಯಂಡ್ ಅಗೇನ್ ವೆರಿ 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 ಇಂಪಾರ್ಟೆಂಟ್, ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ವಿಸ್ಕೋ. ಯಾಕಪ್ಪ ಅಂತಂದರೆ ಇದು ಭದ್ರಾವತಿ ಕರ್ನಾಟಕದಲ್ಲಿ ಇರುವಂಥದ್ದು. ಓಕೆ, ಸೊ ಇಲ್ಲಿ ನೀವು ಮಾರ್ಕ್ ಮಾಡಬೇಕು. ಬೇಸಿಕಲಿ ಕರ್ನಾಟಕ ಎಲ್ಲಿ ಬರುತ್ತೆ ಅಂತ ನೀವು ತಿಳ್ಕೊಂಡ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ಅಲ್ಲಿ ಅದಕ್ಕೂ ಹೆಲ್ಪ್ ಆಗುತ್ತೆ. ಆಮೇಲೆ ಪೋರ್ಟ್ಸ್, ಮ್ಯಾಂಗ್ಳೂರ್ ಪೋರ್ಟ್, ಇದೆಲ್ಲದಕ್ಕೂ ಹೆಲ್ಪ್ ಆಗುತ್ತೆ, ಇಲ್ಲೂ ಹೆಲ್ಪ್ ಆಗುತ್ತೆ. ಹಟ್ಟಿ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಅದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಕರ್ನಾಟಕ ಸ್ಟೇಟ್ನ ತಿಳ್ಕೊಂಡಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ನಮ್ಮ ಮಕ್ಕಳೇ? ಸೊ ಇದು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಇರುವಂಥ ಜಾಗಗಳು. ನೆಕ್ಸ್ಟ್ ಶುಗರ್ ಆ್ಯಂಡ್ IT ಇಂಡಸ್ಟ್ರೀಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ನಿಮಗೆ ಮೈಸೂರು, ಹುಬ್ಳಿ ಹಾಗೂ ಬೆಳಗಾಂ. ಓಕೆ, ಸೊ ಮೈಸೂರು, ಹುಬ್ಳಿ, ಬೆಳಗಾಂ ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್ಗಳಾಗಿದೆ. ಆ್ಯಂಡ್ ಮೇಜರ್ ಆಗಿ ನಿಮಗೆ ಶುಗರ್ ಇಂಡಸ್ಟ್ರೀಸ್ ಸಿಗುವಂಥದ್ದು ದ ಗಂಗಾ ರಿವರ್ ಪ್ಲೇನ್ ರೀಜನಲ್ಲಿ. ಸೊ ಈ ಒಂದು ರೀಜನಲ್ಲಿ.
ಓಕೆನಾ ಮಕ್ಕಳೇ? ಬಿಕಾಸ್ ಆಬ್ವಿಯಸ್ಲಿ ನೀವು ಪಾಠ ಕೇಳಿದರೆ ನಿಮ್ಗೆ ಗೊತ್ತಾಗುತ್ತೆ. ನೀರು ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ಶುಗರ್ ಇಂಡಸ್ಟ್ರೀಸ್ ಅಂದರೆ ಶುಗರ್ ಕೇನ್ನ ನಾವು ಬೆಳೆಸ್ಬೋದು ಜಾಸ್ತಿ. ಸೊ ಹಾಗಾಗಿ ಶುಗರ್ ಇಂಡಸ್ಟ್ರೀಸ್ ಕೂಡ ಅಲ್ಲಿ ಜಾಸ್ತಿ ಇದೆ. ಆ್ಯಂಡ್ ಯಾವುದಾ ಜಾಗ? ದ ರಿವರ್ ಗಂಗಾ ಪ್ಲೇನ್ ಇರುವಂಥ ಒಂದು ಜಾಗ. ಓಕೆ, ಸೊ ಇದು ಶುಗರ್ ಇಂಡಸ್ಟ್ರೀಸ್ ಹಾಗೂ IT ಇಂಡಸ್ಟ್ರೀಸ್ನ ಬಗ್ಗೆ. ಅರ್ಥ ಆಯ್ತಾ ಮಕ್ಕಳೇ? ಎಸ್, ಸೊ ಇಟ್ ವಾಸ್ ಆ್ಯಸ್ ಸಿಂಪಲ್ ಆ್ಯಸ್ ದಿಸ್ ಮಕ್ಕಳೇ. ಮ್ಯಾಪ್ ವರ್ಕ್ ಅಂತ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಟ್ ಈಸ್ ದಿಸ್ ಈಸಿ. ಮೇಜರಾಗಿ ರಿಪೀಟ್ ಆಗಿರೋವಂಥ ಪಾಯಿಂಟರ್ಸ್ಗಳು, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟರ್ಸ್ಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸಿರೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಯೂಸ್ಫುಲ್ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಆ್ಯಂಡ್ ಹೈಪ್ ಮಾಡೋದನ್ನ ಕೂಡ ಮರಿಬೇಡಿ. ಓಕೆ ಮಕ್ಕಳೇ? ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. Bye-bye.